ಮಾಡುವಂತ ಕೆಲಸವನ್ನ, ಈ ಸಮಾಜದ ಆಸ್ತಿಯನ್ನು ಮಾಡುವಂತ ಕೆಲಸವನ್ನ ಪ್ರೀತಿಯ ಶಾಂತಿವೀರ ಸ್ವಾಮೀಜಿಯವರು ಮಾಡ್ತಿದ್ದಾರೆ. ನಮ್ಮೆಲ್ಲರ ಮತ್ತೊಮ್ಮೆ ಅಭಿನಂದನೆ ಚಪ್ಪಾಳೆಯನ್ನ ಪ್ರೀತಿಯ ಶಾಂತಿವೀರ ಮಹಾಸ್ವಾಮಿ. ಸ್ನೇಹಿತರೆ, ಬನ್ನಿ ಇವತ್ತ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದಲ್ಲಿರುವಂತಹ ಒಂದು ಕುಂಚಿಟಿಗ ಮಹಾಸಂಸ್ಥಾನ ಅನ್ನುವಂತಹ ಸಂಸ್ಥಾನದಲ್ಲಿರುವಂತಹ ಶಾಂತವೀರ ಮಹಾಸ್ವಾಮಿಗಳವರ ಒಂದು ಜನ್ಮ ದಿನೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮದ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ತುಂಬಾ ಜನ ಮಠಾಧೀಶರುಗಳು ಕೂಡ ಬಂದಿದ್ದಾರೆ. ಸೊ ಅವ್ರನ್ನೆಲ್ಲ ಈಗ ಈ ಕಾರ್ಯಕ್ರಮದಲ್ಲಿ ತೋರಿಸ್ತೇನೆ. ಈಗ ನೋಡಿ, ಈ ಕಾರ್ಯಕ್ರಮದ ಒಂದು ವೇದಿಕೆ ಹತ್ರ ಹೋಗೋಣ. ಇದೊಂದು ವೇದಿಕೆ ಕಾರ್ಯಕ್ರಮ, ವಿಜಯ ಸಂಗಮ ಶರಣು ಬನ್ನಿ. ಇದು 36ನೇ ವರ್ಷದ ಶ್ರೀ ಸಂಗಮೇಶ್ವರ ಜಯಂತಿ. ಶ್ರೀ ಜಗದ್ಗುರು ಕುಂಚಿಟಿಗ ಮಹಾಸಂಸ್ಥಾನ ಮಠ ಶ್ರೀ ಕ್ಷೇತ್ರ ಕುಂಚಗಿರಿ ಅಲ್ಲಿ ನಡೀತಿರುವಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನೋಡಿ, ಇಲ್ಲಿ ಬಂದಿರುವಂತಹ ಭಕ್ತಾದಿಗಳನ್ನು ನೋಡಬಹುದು. ಅಪರೂಪದ ಅಂತಂದ್ರೆ ನಮ್ಮ ಗಚ್ಚಿನ ಮಠದ ಶಿವಸ್ವಾಮಿಗಳು ಅವರ ಅಂತರವನ್ನ, ಅವರ ಅಂತರಂಗವನ್ನ, ಅವರ ಬಹಿರಂಗವನ್ನ, ಅವರ ಮುರುಘಾ ಮಠದ ಬಾಂಧವ್ಯ ಎಷ್ಟು 3 ದಶಮಾನಗಳಿದೆಯೋ ಅಷ್ಟು ದಶಮಾನಗಳನ್ನ ಜೊತೆಯಲ್ಲಿ ಇದ್ದಂತವರು. ಅಂತಹ ಪೂಜ್ಯರು ಮಾತಾಡೋಕ್ಕಿಂತ ಪೂರ್ವದಲ್ಲಿ ಭಾಗ್ಯಕ್ಕನವರು ಶಾಂತವೀರ ಸ್ವಾಮೀಜಿಯವರಿಗೆ ಪುಷ್ಪ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಒಂದ್ಸತಿ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕವಾಗಿ ಗೌರವ ಸಮರ್ಪಣೆಯನ್ನ ಚಪ್ಪಾಳೆ ಮೂಲಕ ಮಾಡ್ಬೇಕಂತೇಳಿ ವಿನಂತಿಸುತ್ತಾ, ಭಾವಿಕನವರು ಇಲ್ಲೇ ವೇದಿಕೆಯಲ್ಲಿ ಆಸೀನರಾಗಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತೇವೆ. ಭಾಗ್ಯಕ್ಕನವರಿಗೆ ಶಾಂತಿವೀರ ಸ್ವಾಮೀಜಿಯವರಿಂದ ಗೌರವ ಸಮರ್ಪಣೆ ಮಾಡೋದಕ್ಕೂ ಮೂಲಕವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದೇವೆ. ಶಾಂತಿವೀರ ಸ್ವಾಮೀಜಿಯವರು ಭಾಗ್ಯಕ್ಕನವರಿಗೆ ಗೌರವ ಸಮರ್ಪಣೆ ಮಾಡೋದ್ರ ಮೂಲಕವಾಗಿ ಈ ವೇದಿಕೆಗೆ ಸ್ವಾಗತಿಸ್ಕೋಬೇಕು. ಶಿವಭ ಸ್ವಾಮಿಗಳು ಅಂತಂದ್ರೆ ಮುರುಘಾ ಶರಣರ ಅಧಿಶಕ್ತಿ ಇದ್ದ ಹಾಗೆ. ಎಲ್ಲಿ ಮುರುಘಾ ಮಠಕ್ಕೆ ಭಕ್ತ ಕಡಿಮೆ ಆಗ್ತಿದ್ರೆ ಅಲ್ಲಿ ಭಕ್ತ ಸಮೂಹವನ್ನ ಸಾಗರವನ್ನು ಸೇರಿಸ್ಬೇಕಂದ್ರೆ ಆ ಮಠಕ್ಕೆ ನೇಮಿಸ್ತಾ ಇದ್ದು ಶಿವಭ ಸ್ವಾಮಿಗಳನ್ನ. ಆತರ ಯಶಸ್ವಿಯಾಗಿ ಹಾವೇರಿ ಅತ್ತಿನಿಯ ಮಠವನ್ನ ಸಮಾರಂಭವನ್ನು ಕುರಿತು ಪೂಜ್ಯನ 3 ದಶಮಾನಗಳ ಸ್ನೇಹಿತರಾಗಿರುವಂತಹ ದಕ್ಷಿಣ ಮಠದ ಶಿವಭ ಸ್ವಾಮೀಜಿರು ಆಶೀರ್ವಾದ ನೀಡಬೇಕಂತ ಕೇಳ್ತೇನೆ. ಯೋಗ್ಯರಾದ ಬಸವಾದಿ ಪ್ರಮಥರನ್ನ ಸ್ಮರಣೆ ಮಾಡ್ತಾ, ಪಾರಮಾರ್ಥ ಪ್ರಪಂಚದ ಮಹಾನ್ ಚೇತನ ಮಹಾತಪಸ್ವಿ ಮುರುಗೇಂದ್ರ ಶಿವಯೋಗಿಗಳವರನ್ನ ಸ್ಮರಣೆ ಮಾಡ್ತಾ, ನಮ್ಮೆಲ್ಲರಿಗೂ ಅನ್ನ, ಅರಿವು, ಆಶ್ರಯವನ್ನ ನೀಡಿರುವಂತ ಕರ್ತೃ ಮುರುಗೇಶನನ್ನ ಸ್ಮರಣೆ ಮಾಡ್ತಾ, ಇವತ್ತು ಒಂದು ಹೃದಯ ಸ್ಪರ್ಶಿ ಸಮಾರಂಭ ಇದು. ಕುಂಚಿಟಿಗ ಸಂಸ್ಥಾನ ಪೀಠದ ಪ್ರಥಮ ಜಗದ್ಗುರುಗಳು, ಯುವ ಯತಿಗಳಿಗೆ ಆದರ್ಶರಾಗಿರುವಂತ, ನನ್ನ ಅತ್ಯಂತ ಆತ್ಮೀಯ ಪೂಜ್ಯರಾಗಿರುವಂತ ಪರಮ ಪೂಜ್ಯ ಡಾಕ್ಟರ್ ಶಾಂತವೀರ ಮಹಾಸ್ವಾಮೀಜಿಗಳಲ್ಲಿ ಶರಣಾರ್ಥಿಗಳನ್ನ ಸಮರ್ಪಣೆ ಮಾಡ್ತಾ, ಅವರ 46ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಯ ಬಯಸ್ತಾ, ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತ ಎಲ್ಲ ಪರಮ ಪೂಜ್ಯರ ಪಾದಗಳಲ್ಲಿ ಶರಣಾರ್ಥಿಗಳನ್ನ ಸಮರ್ಪಣೆ ಮಾಡ್ತಾ, ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತ ಸರ್ವ ಶರಣ ಶರಣೀಯರೇ, ನಿಮ್ಮೆಲ್ಲರ ಅಂತರರಿವಿಗೆ ಶರಣು ಶರಣ. ಒಬ್ಬ ಮನುಷ್ಯ ಒಂದು ಸ್ಪಷ್ಟವಾಗಿರುವಂತ ನಿರ್ಧಾರವನ್ನ ತೆಗೆದುಕೊಂಡ್ರೆ ಏನೆಲ್ಲ ಮಾಡಬಹುದು ಅನ್ಲಿಕ್ಕೆ ನಮ್ಮ ಶಾಂತವೀರ ಸ್ವಾಮೀಜಿಗಳು ಒಂದು ಉದಾಹರಣೆ. ಅವರು ಯಾವುದೇ ಕೆಲಸ ಮಾಡಿದ್ರು ಕೂಡ ಅನುದಾನವನ್ನ ತೆಗೆದುಕೊಂಡು ಬರುವಂತ ಈ ಸಂದರ್ಭದಲ್ಲಿ ನಿರ್ಧಾರದಲ್ಲಿ ನೀವು ಇಷ್ಟು ಬೆನ್ನತ್ತಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ನಮಗೆ ಯಾವುದೇ ಕಾರಣಕ್ಕೂ ಇದು ಸಾಧ್ಯ ಆಗ್ತಿರ್ಲಿಲ್ಲ ಬುದ್ಧಿ ಅಂತ ಹೇಳ್ತಾ ಇದ್ರು. ಅವಾಗ ಪೂಜ್ಯರು ಒಂದು ಮಾತನ್ನ ಹೇಳಿದ್ರು, ಮುಖ್ಯಮಂತ್ರಿಗಳ ಪ್ರೀತಿ, ನಿಮ್ ಸಹಕಾರ ಬಹಳ ದೊಡ್ಡದ್ರಪ್ಪ ಅಂದಾಗ ಬುದ್ಧಿ ನೀವು ಫಾಲೋ ಅಪ್ ಮಾಡೋದು, ನಿಮ್ ನಿರ್ಧಾರಗಳು, ನೀವು ಬಂದು ನಮ್ ಜೊತೆ ಮಾತನಾಡೋದು, ಈ ಕಮಿಟ್ಮೆಂಟ್ ಇದು ಇಲ್ಲದೆ ಹೋಗಿದ್ರೆ ಯಾವುದೇ ಕಾರಣಕ್ಕೂ ಆಗ್ತಿರ್ಲಿಲ್ಲ ಬುದ್ಧಿ ಅಂತ ಅವ್ರ ಕಾರ್ಯದರ್ಶಿಗಳು ಹೇಳ್ತಾ ಇದ್ರು. ಇದನ್ನ ನಾನು ಹತ್ತಿರದಿಂದ ನೋಡಿದ್ದೀನಿ ಹಲವಾರು ಸಂದರ್ಭಗಳಲ್ಲಿ.
ಪರಮ ಪೂಜ್ಯರು ನಾನು ಒಂದು 34 ವರ್ಷದ ಸ್ನೇಹಿತರು. ಬಾಲ್ಯದಲ್ಲೇ ಯಾವ್ದಾರ ವಿಷಯಕ್ಕೆ ಅವ್ರು ನಿರ್ಧಾರ ತೆಗೆದುಕೊಂಡ್ರು ಅಂದ್ರೆ ಯಾವುದೇ ಕಾರಣಕ್ಕೂ ಹಿಂದೆ ಸರಿತಾ ಇರಲಿಲ್ಲ. ಅಷ್ಟೊಂದು ಅಚಲವಾಗಿರುವಂತ ಒಂದು ವಿಶ್ವಾಸ. ನಮ್ಮ ಮಾದಾರ ಚೆನ್ನಯ್ಯ ಶ್ರೀಗಳು ಹೇಳುವಂತ ಸಂದರ್ಭದಲ್ಲಿ ಎಮ್ಮಡಿ ಸಿದ್ದರಾಮೇಶ್ವರ ಶ್ರೀಗಳು, ಕುಂಚಿಟಿಗ ಸಂಸ್ಥಾನದ ಶ್ರೀಮಠದ ಭಕ್ತರು ಅಲ್ಪ ಇದ್ರು ಕೂಡ, ಬೇರೆ 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 ಹರಿದು ಹಂಚಿದ್ರು ಕೂಡ ಈ ಸಂಸ್ಥಾನ ಮಠಕ್ಕೆ, ಈ ಸಮುದಾಯಕ್ಕೆ ಒಂದು ಅಸ್ಮಿತೆಯನ್ನ, ಒಂದ್ ಕಡೆ ಹೋದ್ರೆ ಬೇರೆ ಬೇರೆ ಪ್ರಭಾವ, ಚಿತ್ರದುರ್ಗ ಕಡೆ ಈ ಕಡೆ ಭಾಗ ಬಂದ್ರೆ ಜಯದೇವ ಜಗದ್ಗುರುಗಳ ಪ್ರಭಾವ, ಶಿರಾ ಕಡೆಗೆ ಹೋದ್ರೆ ಆದಿಚುಂಚನಗಿರಿ ಶ್ರೀಗಳ ಪ್ರಭಾವ, ಆ ಕಡೆ ಹೊಸಪೇಟೆ ಆ ಕಡೆ ಹೋದ್ರು ಅಂದ್ರೆ ಏನು ಉಜ್ಜಯಿನಿ ಶ್ರೀಗಳ ಪ್ರಭಾವ. ಈ ಎಲ್ಲಾ ಪ್ರಭಾವಗಳಿಂದ ಹಂಚಿ ಹೋದಂತ ಸಮುದಾಯವನ್ನ ಶಿಕ್ಷಣ, ಸಂಘಟನೆ, ಹೋರಾಟದ ಮೂಲಕವಾಗಿ ಕುಂಚಿಟಿಗ ಸಮಾಜಕ್ಕೆ ಒಂದು ದೊಡ್ಡ ಅಸ್ಮಿತೆ, ಒಂದು ದೂರದೃಷ್ಟಿತ್ವ, ಜೊತೆಗೆ ಒಂದು ಅದ್ಭುತವಾಗಿರುವಂತ ಒಗ್ಗಟ್ಟನ್ನು ತಂದು ಕರ್ನಾಟಕದಲ್ಲಿ ಈ ಸಮಾಜ ಎಲ್ಲಾ ರೀತಿಯಾಗಿ ಸುಸಂಸ್ಕೃತವಾಗಿ ಸದೃಢ ಇದೆ ಅಂತ ತೋರಿಸ್ಕೊಟ್ಟವರು ನಮ್ಮ ಪರಮ ಪೂಜ್ಯ ಡಾಕ್ಟರ್ ಶಾಂತವೀರ ಮಹಾಸ್ವಾಮಿಗಳು. ಶ್ರೀಗಳು ಮೊನ್ನೆ ಮಾತಾಡ್ತಾ ಒಂದು ಮಾತು, ಬಹಳ ಒಂದು ಅದ್ಭುತವಾಗಿರುವಂತ ಒಂದು ಒಳ್ಳೆಯ ಉದ್ದೇಶದ ಮಾತನ್ನು ಹೇಳಿದ್ರು. ಅದೇ ಇಷ್ಟೆಲ್ಲ ಬಿಲ್ಡಿಂಗ್ ಅನ್ನೆಲ್ಲ ಮಾಡ್ತಾ ಇದೀವಿ, ನನ್ನ ಉದ್ದೇಶ ಕೆಲವು 5 ವರ್ಷಗಳಲ್ಲಿ ನಮ್ಮ ಶ್ರೀಮಠದಿಂದ 1,000 ಜನಕ್ಕೆ ಉದ್ಯೋಗವನ್ನು ಕೊಡಬೇಕು ಅನ್ನುವಂತ ಒಂದು ಬಯಕೆ ಇದೆ ನಂದು. 1,000 ಜನಗಳಿಗೆ ನಮ್ಮ ಕುಂಚಿಟಿಗ ಸಂಸ್ಥಾನ ಮಠದಿಂದ ಉದ್ಯೋಗ ಅವಕಾಶವನ್ನು ಕೊಡುವಂತ ಒಂದು ವಿಶಿಷ್ಟವಾಗಿರುವಂತ ಧ್ಯೇಯವನ್ನ ಇಟ್ಕೊಂಡಿದೀವಿ ಅಂತ ಹೇಳಿದಾಗ ನನಗೆ ಬಹಳ ಸಂತೋಷ ಆಯ್ತು. ಸದುದ್ದೇಶ, ನಿಸ್ವಾರ್ಥ ಎಂದೂ ಕೂಡ ಅದು ಯಾರಲ್ಲಿ ಸದುದ್ದೇಶ ಮತ್ತು ನಿಸ್ವಾರ್ಥ ಇರುತ್ತಲ್ಲ, ದೇವರು ವಿಶೇಷವಾಗಿರುವಂತ ಶಕ್ತಿಯನ್ನು ಕೊಡ್ತಾನೆ. ಅದಕ್ಕೋಸ್ಕರವಾಗಿ ಇವತ್ತು ವೇದಿಕೆ ಮೇಲೆ ಕುತ್ಕೊಂಡಿರುವಂತ ನಮ್ಮ ಕನಕಪೀಠದ ಶ್ರೀಗಳು, ಶಾಂತವೀರ ಶ್ರೀಗಳು, ಇಮ್ಮಡಿ ಶ್ರೀಗಳು, ಮಾದಾರ ಚೆನ್ನಯ್ಯ ಶ್ರೀಗಳು, ಪುರುಷೋತ್ತಮಪುರಿ ಸ್ವಾಮಿಗಳು, ಬರೀ ಒಂದೇ ಸಮುದಾಯ ಅಭಿವೃದ್ಧಿ ಅಷ್ಟೇ ಅಲ್ಲ, ಇಡೀ ಕಾವಿ ಕುಲಕ್ಕೆ ಒಂದು ವಿಶೇಷವಾಗಿರುವಂತ ಗೌರವವನ್ನು ಕೊಟ್ಟು ಇವತ್ತು ಎಲ್ಲಾ ಸಮುದಾಯಗಳು, ಅಸಂಘಟಿತ ಸಮುದಾಯಗಳು ಮುಖ್ಯವಾಹಿನಿಗೆ ಬರಬೇಕು, ಸಮಾಜದಲ್ಲಿ ಸೌಹಾರ್ದತೆಯನ್ನ ಪಡಿಬೇಕು ಅನ್ನುವಂತ ಧ್ಯೇಯೋದ್ದೇಶ ಇಟ್ಕೊಂಡು ಇವತ್ತು ಎಲ್ಲರೂ ಸಾಕ್ತಾ ಇರುವಂತದ್ದು ನಿಜವಾಗ್ಲೂ ಒಂದು ಸಮಾಜದ ಒಂದು ದೊಡ್ಡ ಸುದೈವ ಅನ್ನುವಂತ ಆಶಯಗಳನ್ನ ವ್ಯಕ್ತಪಡಿಸುತ್ತಾ ನಮ್ಮ ಶಾಂತವೀರ ಶ್ರೀಗಳ ಬಗ್ಗೆ ಬಹಳ ಜನ ಎಲ್ಲಾ ರೀತಿಯಾಗಿ ಮಾತನಾಡಿದ್ದಾರೆ. ಇವತ್ತು ಅವರ ವಿಶೇಷ ಹುಟ್ಟುಹಬ್ಬದ ಕಾರ್ಯಕ್ರಮ ಇಲ್ಲಿ ನೆರವೇರಕ್ಕಿಂತಲೂ ಕೂಡ ಈ ಸಮುದಾಯಕ್ಕೆ ವಿಶೇಷವಾಗಿ ಸೇವೆ ಮಾಡುವಂತದ್ದು ನಮ್ಮ ಮೊನ್ನೆ ಫೋನ್ ಮೂಲಕವಾಗಿ ಹೇಳಿದ್ರು, ಲಿಂಗಮೂರ್ತಿ ಅವರು ವಿಶೇಷವಾಗಿ ಸಹಕಾರ ಮಾಡಿದ್ರು. ಒಂದು ತಾಸಿನಲ್ಲಿ ಒಂದು 89 ಲಕ್ಷಗಳು ಶ್ರೀಮಠಕ್ಕೆ ಕೊಟ್ಟರು ಅಂದಾಗ ಶ್ರೀಗಳ ಮೇಲಿರುವಂತ ಪ್ರೀತಿ, ಅಭಿಮಾನ, ಪೂಜ್ಯರೊಂದು ಹೇಳ್ತಾ ಇದ್ರು, ನೀವು ಸಂಸಾರಿಗಳು ಏನೇ ಆಸ್ತಿ ಮಾಡಿದ್ರು ಕೂಡ ಅದು ಮನೆತನಕ್ಕೆ ಸೀಮಿತ ಆಗುತ್ತೆ. ಪರಮ ಪೂಜ್ಯರು ಏನು ಕಾಲಿಗೆ ಗಾಲಿ ಕಟ್ಕೊಂಡೆ ಎಲ್ಲಾ ಕಡೆಗೆ ಶಾಖಾ ಮಠಗಳು, ಸಮುದಾಯ ಭವನಗಳು, ಇಷ್ಟು ಅವ್ರು ಎಷ್ಟು ಸ್ಪಷ್ಟವಾಗಿ ಅವ್ರ ಜೊತೆಗೆ ಇಂಥ ಸಂಸ್ಥಾನ ಮಠಗಳು ನಡೆಸಲಿಕ್ಕೆ 100 ಜನ ಕೈಯಲ್ಲಿ ಇರ್ಬೇಕು. ಅವ್ರ ಒಬ್ಬರೇ ಕೈಯಲ್ಲಿ ಏನು ನೆಟ್ವರ್ಕ್ ಮೂಲಕವಾಗಿ ಎಲ್ಲಾ ಹುಡುಗರನ್ನ ಕಟ್ಕೊಂಡು ಎಷ್ಟು ಹಗಲೆರಳು ಶ್ರಮಿಸ್ತಾ ಇರುವಂತದ್ದು ನನಗೆ ನಿಜವಾಗ್ಲೂ ಬಹಳ ಆಶ್ಚರ್ಯ ಅನಿಸ್ತದೆ. ಇಷ್ಟೆಲ್ಲ ಬೇಕಾಗುದು, ಇಷ್ಟೊಂದು ಬಿಸಿ ಇರ್ತೀರಿ, ಇಷ್ಟೆಲ್ಲ ಬೇಕಾ? ಏನೋ ಒಂದು ಸಮುದಾಯಕ್ಕೆ ನಾವೊಂದು ವ್ಯವಸ್ಥೆ ಬಂದಾಗ ಅದಕ್ಕೆ ನ್ಯಾಯವನ್ನು ಕೊಡಬೇಕು ಸ್ವಾಮೀಜಿ ಅಂತ ಹೇಳ್ತಾ ಇರ್ತಾರೆ. ಮುರುಘಾ ಮಠಕ್ಕೆ ಜಯದೇವ ಜಗದ್ಗುರುಗಳು ಆ ಸಂಸ್ಥೆಗೆ ಎಷ್ಟು ಅಸ್ಮಿತೆಯನ್ನು ಕೊಟ್ಟರಲ್ಲ, ಅದೇ ರೀತಿಯಾಗಿ ಏನು ಒಕ್ಕಲಿಗ ಮಠಕ್ಕೆ ಬಾಲಗಂಗಾಧರ ಶ್ರೀಗಳು ಒಂದು ದೊಡ್ಡ ಅಸ್ಮಿತೆಯನ್ನು ಕೊಟ್ಟರಲ್ಲ, ಅವು ದೊಡ್ಡ ದೊಡ್ಡ ಸಂಸ್ಥಾನ ಮಠಗಳು. ಅದೇ ಸಾಲಿನಲ್ಲಿ ಕುಂಚಿಟಿಗ ಮಠ ಇವತ್ತು ದೊಡ್ಡ ದೊಡ್ಡ ಮಠಗಳ, ದೊಡ್ಡ ದೊಡ್ಡ ಸಂಸ್ಥಾನ ಮಠಗಳ ಆ ಸಾಲಿನಲ್ಲಿ ಇವತ್ತು ನಿಂತಿದೆ ಅಂದ್ರೆ ಅದು ಒಂದೇ ಒಂದು ಕಾರಣ, ನಿಮ್ಮ ಸಮುದಾಯಕ್ಕೆ ಒಬ್ಬ ಸಮರ್ಥ, ಅಷ್ಟೇ ಸದುದ್ದೇಶ, ಅಷ್ಟೇ ಸ್ಪಷ್ಟ ಗುರಿಯನ್ನ ಹೊಂದಿರುವಂತ
ಯುವ ಸನ್ಯಾಸಿಗಳು ಸಿಕ್ಕಿರುವಂತದ್ದು ನಿಮ್ಮ ಸಮಾಜದ ಪುಣ್ಯ. ಒಂದು ಮಾತನ್ನು ಹೇಳ್ತೀನಿ, ಸಮಾಜ ಔರಣದಾಗಿದೆ ಅನ್ನುವಂಥದ್ದು ಅದು ಅತಿಶಯ ಇದು ಆಗುತ್ತೆ. ಆದ್ರೆ ಕುಂಚಿಟಿಗ ಸಮಾಜನ ಪರಮ ಪೂಜ್ಯ ಋಣದಲ್ಲಿ ಇದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಅಭಿಮಾನ ಅನಿಸ್ತದೆ. ಯಾಕೆಂದ್ರೆ ಇಡೀ ಬದುಕನ್ನ ಸಮಾಜಕ್ಕೆ ಸಮರ್ಪಣೆ ಮಾಡಿಕೊಂಡು ಒಬ್ಬ ಏಕ ವ್ಯಕ್ತಿಯಾಗಿ ಒಂದು ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟೋದು ಆ ವ್ಯಕ್ತಿಗೆ ಆ ಸಾಮರ್ಥ್ಯ ಇದ್ದಾಗ ಮಾತ್ರ. ಆ ವ್ಯಕ್ತಿಗೆ ಆ ಸಾಮರ್ಥ್ಯ ಇದ್ದಾಗ ಮಾತ್ರ. ಒಂಥರ ಸೂರ್ಯ ಇದ್ದಂಗೆ, ನೀವು ಅವ್ರು ಕಾಡಿ ಕರ್ಕೊಂಡು ಹೋಗ್ಬಿಡ್ರಿ, ಅಲ್ಲಿ ನಾಡನ್ನ ಸೃಷ್ಟಿ ಮಾಡ್ತಾರೆ. ಕರೋನಾ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ರು, ನನಗೆ ಇದೆಲ್ಲ ಹೋದ್ರೂ ಪರವಾಗಿಲ್ಲ ಮತ್ತೆ ಕಟ್ತೀನಿ ಅಂತ ಹೇಳ್ತಾ ಇದ್ರು. ಅಂತ ಶಕ್ತಿ ಸಾಮರ್ಥ್ಯ ಇದೆಯಲ್ಲ, ಅಂತ ಛಲ ಇದೆಯಲ್ಲ, ಆ ಸ್ಪಷ್ಟ ನಿರ್ಧಾರ ಇದೆಯಲ್ಲ, ಒಂದು ದೂರದೃಷ್ಟಿ ಇದೆಯಲ್ಲ, ಜೊತೆಗೆ ಅವರು ಒಂದು ಬರೇ ಕುಂಚಿಟಿಗ ಸಂಸ್ಥಾನವನ್ನು ಬೆಳೆಸೋದು ಅಷ್ಟೇ ಅಲ್ಲ, ಇವತ್ತು ನೂರಾರು ಜನ ಸ್ವಾಮಿಗಳಿಗೆ ನಿಜವಾದ ನಾಯಕರಾಗಿ ಎಲ್ಲರಿಗೂ ಒಂದು ಅಸ್ಮಿತೆಯನ್ನು ಕೊಡುವಂತ, ಒಂದು ಭದ್ರತೆಯನ್ನು ಕೊಡುವಂತ, ಒಂದು ಪ್ರೀತಿ ಕರುಣೆಯನ್ನು ಕೊಟ್ಟು ಇವತ್ತೆಲ್ಲರನ್ನೂ ಒಂದು ಒಳ್ಳೆಯ ಕಡೆಗೆ ತೆಗೆದುಕೊಂಡು ಹೋಗುವಂತ ಶಕ್ತಿ ನಿಮ್ಮ ಪೀಠದ ಜಗದ್ಗುರುಗಳಿಗೆ ನೂರಾರು ಜನಗಳ ಸ್ವಾಮಿಗಳನ್ನ ಕರ್ಕೊಂಡು ಹೋಗುವಂತ ಶಕ್ತಿ ಇದೆಯಲ್ಲ, ಅಂತ ಪರಮ ಪೂಜ್ಯರು ಈ ಸಮಾಜಕ್ಕೆ ಸಿಕ್ಕಿರುವಂತದ್ದು ಪುಣ್ಯ ಅಂತ ಹೇಳ್ತಾ, ಅಂತ ಪರಮ ಪೂಜ್ಯರ ಜೊತೆಗೆ ನೀವು 2 ಹೆಜ್ಜೆಯನ್ನು ಮುಂದಿಟ್ರೆ, ಈ ಕಡೆ ಕೇಳಿ, ನೀವು ಸಮುದಾಯಕ್ಕೆ 2 ಹೆಜ್ಜೆಯನ್ನು ಮುಂದಿಟ್ರೆ ಅವರು 50 ಹೆಜ್ಜೆ ಮುಂದೆ ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನ. ಅಂತ ಶಕ್ತಿ ಸಾಮರ್ಥ್ಯ ಪರಮ ಪೂಜ್ಯರಿಗಿದೆ. ಅವರ ಕಾಲಘಟ್ಟದಲ್ಲಿ ಪರಮ ಪೂಜೆ ಮಾಡಿರುವಂತ ಶಕ್ತಿ ಸಾಮರ್ಥ್ಯಕ್ಕೆ ಮುಂದೆ ಬರುವಂತ ಸ್ವಾಮಿ ಬರೀ ಸುಣ್ಣ ಬಣ್ಣ ಹಚ್ಚಿದ್ರೆ ಸಾಕು, ಬರೇ ಸುಣ್ಣ ಬಣ್ಣ. ಸಮುದಾಯ ಅವ್ರ ಜೊತೆಗಿದ್ದು ಆ ವ್ಯವಸ್ಥೆಯನ್ನ ಸದೃಢವಾಗಿ ಬೆಳೆಸಿಕೊಂಡು ಉಳಿಸ್ಕೊಂಡು ಹೋಗುವಂತ ಶಕ್ತಿ ಈ ಸಮುದಾಯಕ್ಕೆ ಬರಲಿ. ಪರಮ ಪೂಜ್ಯರ ಜೊತೆ ಯಾವತ್ತೂ ಕೂಡ ಸಕಾರಾತ್ಮಕವಾಗಿ ಪರಮ ಪೂಜ್ಯರ ಜೊತೆಯಲ್ಲಿ ತಾವಿರ್ಬೇಕು ಅನ್ನುವಂತ ಆಶಯಗಳನ್ನ ವ್ಯಕ್ತಪಡಿಸುತ್ತಾ ಸರ್ವರಿಗೂ ಶರಣು ಶರಣ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸ್ವಾಮೀಜಿಯವರಿಗೂ ಪಾದಾರವಿಂದಗಳಲ್ಲಿ ನಮಸ್ಕರಿಸ್ತಾ, ಸ್ವಾಮೀಜಿಯವರಿಗೆ, ಶಾಂತಿ ಸ್ವಾಮೀಜಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಈಗಾಗಲೇ ಮಹಾಸ್ವಾಮೀಜಿಯವರ 46ನೇ ವರ್ಷದ ಜನ್ಮದಿನ, ಇದೇ ರೀತಿಯಾಗಿ 36ನೇ ಸಂಗಮೇಶ್ವರ ಜಯಂತಿ, 21ನೇ ವರ್ಷದ ದೀಕ್ಷಾ ಸಮಾರಂಭ, 25ನೇ ವರ್ಷದ ಪಟ್ಟಾಧಿಕಾರ ಸಮಾರಂಭದ ಇವತ್ತಿನ ವೇದಿಕೆಯ ಶಾಂತಿವೀರ ಮಹಾಸ್ವಾಮೀಜಿಯವರಿಗೆ ಈಗ ನಮ್ಮೆಲ್ಲರ ವತಿಯಿಂದ ಹೃದಯಪೂರ್ವಕ ಪ್ರೀತಿಪೂರ್ವಕ ಸನ್ಮಾನವನ್ನ ಎಲ್ಲ ಪೂಜ್ಯರು ಸೇರಿ ಎಲ್ಲ ಗಣ್ಯರ ಸೇವೆ ಮಾಡ್ತಾ ಇದ್ದಾರೆ. ಇವೆಲ್ಲ ದೂರವಾದ ಪತ್ರದ ಮೂಲಕ ಅವರನ್ನ ಗೌರವಿಸಬೇಕು. 46 ವರ್ಷಗಳನ್ನ ಬದುಕುವಂತ ಆಯುಷ್ಯ ಭಗವಂತ ಕೊಡಲಿ. ನಿಮ್ಮೆಲ್ಲರ ಆರೈಕೆ ಇಲ್ಲಿ ಏನ್ ಬಂದಿದೆ ಎಲ್ಲರೂ ಕೂಡ ನಿಮ್ಮೆಲ್ಲರೂ 1 ವರ್ಷದ ಆಯುಷ್ಯ ಅವರಿಗೆ ಕೊಟ್ರೆ 100 ವರ್ಷಗಳನ್ನ ಬದುಕಿ ಈ ಸಮಾಜಕ್ಕೆ ಇನ್ನು ಹೆಚ್ಚಿನ ಶಕ್ತಿಯನ್ನು ತುಂಬುವಂತ ಕೆಲಸವನ್ನ, ಈ ಸಮಾಜದ ಆಸ್ತಿಯನ್ನು ಮಾಡುವಂತ ಕೆಲಸವನ್ನ ಪೂಜ್ಯ ಶಾಂತಿವೀರ ಸ್ವಾಮೀಜಿಯವರು ಮಾಡ್ತಿದ್ದಾರೆ. ನಿಮ್ಮೆಲ್ಲರ ಮತ್ತೊಮ್ಮೆ ಅಭಿನಂದನೆ ಚಪ್ಪಾಳೆಯನ್ನ ಪೂಜ್ಯ ಶಾಂತಿವೀರ ಮಹಾಸ್ವಾಮಿ ಸಲ್ಲಿಸಬೇಕು. ಸಮಾಜ ಎಷ್ಟು ದೊಡ್ಡ ಅಂದ್ರೆ ಅವರು ನೀರಿಗೆಲ್ಲ ಮಿಸ್ತಾ ಇದ್ದಾರೆ. ಕುಂಚಿಟಿಗ ಸಮಾಜದ ಯುವಕರು ಅಷ್ಟೇ ಅಲ್ಲ, ಸರ್ವ ಜನಾಂಗವನ್ನು ಕೂಡ ಪ್ರೀತಿಸುವಂತ ಶಾಂತಿವೀರ ಮಹಾಸ್ವಾಮೀಜಿಯವರಿಗೆ ಎಲ್ಲ ಸಮುದಾಯದ ಸ್ವಾಮೀಜಿಗಳು, ಎಲ್ಲ ಸಮುದಾಯದ ಭಕ್ತರುಗಳು ಇಲ್ಲಿಂದಲೇ ಅವರನ್ನು ಮುಚ್ಚುವಂತ ಅಂದ್ರೆ ಇವಾಗಿರಿ ನೀವು ಅಂತ ನೀರಷ್ಟೇ ನಿರ್ಮಲವಾದ ಮನಸ್ಸನ್ನು ಹೊಂದಿರುವಂತ ನಮ್ಮ ಶಾಂತಿವೀರ ಮಹಾಸ್ವಾಮೀಜಿಯವರಿಗೆ ನೀರಿನಿಂದ ಸನ್ಮಾನ ಮಾಡುವ ಮೂಲಕ ಅಭಿಮಾನವನ್ನು ತೋರಿಸಿರುವಂತೆ ನೋಡಿದ್ರೆ ಇದು ಕೇವಲ ಶಾಂತಿವೀರ ಮಹಾಸ್ವಾಮಿ ಶಾಂತಿವೀರ ಮಹಾಸ್ವಾಮಿ ಡಾಕ್ಟರ್ ಶಾಂತಿವೀರ ಮಹಾಸ್ವಾಮಿ ಸಿದ್ದರಾಮಯ್ಯ ಸ್ವಾಮಿ ಬಳಿಕ ಒಂದೇ ವಿಶ್ವನಾಥ ಮುಂದೆ ಅದು ಶಾಂತಿವೀರ ಮಹಾಸ್ವಾಮಿ ಮತ್ತು ಸಿದ್ದರಾಮಯ್ಯ ಸ್ವಾಮೀಜಿಯವರ ದೇಹ ಏನಾದ್ರು ಹೃದಯ ಏನಾದ್ರು ಅದು ಪಡಿತ ಮತ್ತು ಅದು ಉಸಿರಾಟ ಒಂದೇ ಆಗಿರ್ತಾನೆ. ಅದೇ ರೀತಿಯಾಗಿ ಅಂತ ಉಭಯ ಪೂಜ್ಯರಿಗೆ
ಇವತ್ತು ಅಭಿಮಾನ ತುಂಬಿದ ತಪ್ಪಾಳೆಯನ್ನ ನಾವೆಲ್ಲ ಮತ್ತೊಮ್ಮೆ ಸಲ್ಲಿಸೋಣ ಅನ್ನೋದು ಮಾತನ್ನ ಸಂದರ್ಭ ಹೇಳ್ತಾ ಇದ್ದೇನೆ.